ಮೇಡಮ್ ಸರ್ 100 ಡೇಸ್ ಓಡುತ್ತಂತ ಅನ್ಸುತ್ತಾ? ಮೇಡಮ್ 100 ಡೇಸ್ ಇಲ್ಲ ಅಂತಂದ್ರೂ ಜನಗಳಿಗೆ ಯಾವ ರೀತಿ ರೀಚ್ ಆಗ್ತಿದೆ ನಿಮ್ಮ ಮೀಡಿಯಾದಿಂದ ನಾವು ನಮ್ಮ ಅಭಿಪ್ರಾಯಗಳು ತಿಳಿಸಿದ್ದೀವಿ. ಸೂಪರ್ ಆಗಿದೆ. ಆ ಒಂದು ರವಿಚಂದ್ರನ್ ಮಾಡಿದ್ರು ಯುದ್ಧಕಾಂಡದಲ್ಲಿ ಲಾಯರು, ಆದರೆ ಇದು ಯಥಾಭವ ಅದೇ ಸೇಮ್ ಇದೆ. ಒಳ್ಳೆ ಡೈಲಾಗ್ ಇದೆ, ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ಸೂಪರ್ ಆಗಿದೆ ಸಿನಿಮಾ. ಯಥಾಭವ ಇಲ್ಲ ಇವಳು ಬಿಡಲೆ ಅವಳು ಅಕ್ಕ ಇವ್ರು ಚಿಕ್ಕಮ್ಮ ಆಗ್ಬೇಕಲ್ಲ. ಮೂವಿ ತುಂಬ ಚೆನ್ನಾಗಿತ್ತು, ಖುಷಿ ಆಗುತ್ತೆ. ತಂಗಿ ಈ ಥರ ಮಾಡಿದ್ದಾಳೆ, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಸೊ ಐ ವಿಶ್ ಹರ್ ಆಲ್ ದ ಸಕ್ಸಸ್. ಇನ್ನೂ ಚೆನ್ನಾಗಿ ಹೊಸ ದೊಡ್ಡ ದೊಡ್ಡ ಮೂವೀಸ್ ಬರಲಿ, ಪ್ರಾಜೆಕ್ಟ್ಸ್ ಬರಲಿ, ಎಲ್ಲ ಚೆನ್ನಾಗಾಗಲಿ ಅಂತ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಡಿಯನ್ಸ್ ರಿಯಾಕ್ಷನ್ ನೋಡಿ ಖುಷಿ ಆಯಿತು, ಎಲ್ಲ ಎಂಜಾಯ್ ಮಾಡಿದ್ದಾರೆ. ಸೊ ಹಿಂಗೆ ಮುಂದುವರಿಲಿ ಅಂತ ಇಷ್ಟಪಡ್ತೀನಿ. ಹಾಂ, ಎಲ್ಲೂ ಬೋರ್ ಅನಿಸಿಲ್ಲ. ಗ್ರಿಪ್ಪಿಂಗ್ ಆಗಿದೆ. ಹೌದು, ಕೋರ್ಟ್ ಡ್ರಾಮಾ ಚೆನ್ನಾಗಿದೆ, ಥ್ರಿಲ್ಲಿಂಗ್ ಆಗಿದೆ. ಎಂಡಲ್ಲಿ ಸಸ್ಪೆನ್ಸ್ ರಿವೀಲ್ ಮಾಡಿದ್ದಾರೆ. ಸೊ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ. ಸೊ ಎಲ್ಲರೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೇಗೆ ಇದು ಇನ್ನೋಸೆಂಟ್ ವಿಲ್ ಆಲ್ವೇಸ್ ಟ್ರೂತ್ ಆಲ್ವೇಸ್ ವಿನ್ಸ್ ಮೇಬಿ. ಸೊ ಇನ್ನೋಸೆಂಟ್ಸ್ಗೆ ಒಳ್ಳೆ ಜಸ್ಟಿಸ್ ಸಿಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪಾರ್ಟ್ 2ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಅಂದರೆ ಹುಡುಗಿರು ಒಬ್ಬೊಬ್ಬರು ಎಲ್ಲೂ ಓಡಾಡಬಾರ್ದು, ಓಡಾಡಿರ್ನು ಸೇಫ್ ಆಗಿರ್ಬೇಕು ಅನ್ನೋದು ಹುಡುಗಿರ್ಗೊಂದು ಮೆಸೇಜ್ ಅಷ್ಟೇ. ಮೂವಿ ತುಂಬ ಸೂಪರ್ ಆಗಿದೆ, ಕಾಮಿಡಿ ಎಲ್ಲ ಇದೆ, ಬೋರ್ ಅನ್ನೋದೇ ಅನಿಸಿಲ್ಲ. ಇನ್ನು ನೋಡ್ಬೇಕು ಥರ ಅನಿಸ್ತಿದೆ, ಆದರೆ ಏನು ಮಾಡೋದು ಟೈಮ್ ಇಲ್ಲ ಅಷ್ಟು. ಸಿನಿಮಾ ಬೋರಿಂಗ್ ಏನು ಅನ್ನಿಸ್ತಿಲ್ಲ, ನೋಡೋಕೆ ಚೆನ್ನಾಗಿದೆ. ಕಾನೂನು ಚೆನ್ನಾಗಿದೆ. ಕಾನೂನನ್ನ ಅಧಿಕಾರಿಗಳೆಲ್ಲ ಚೆನ್ನಾಗಿದ್ದಾರೆ. ಆದರೆ ಕಾನೂನಿಗೆ ರಾಜಕೀಯ ಲೇಪ ಬರೆಸ್ತಾರ, ಅವ್ರಿಗೆ ಅನ್ಯಾಯ ಆಗುತ್ತೆ ಅನ್ನೋದು ಒಂದು ಸಂದೇಶ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಬ್ರೋ. ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಮೆಸೇಜ್ ಇರೋದು ಬ್ರೋ. ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಮೊದಲೇದಾಗಿ ಯಥಾಭಾವ ಅಂತ ಒಂದು ಸಿನಿಮಾ ನೋಡ್ಕೊಂಡ್ಬಂದೆ. ಇದು ಕಂಪ್ಲೀಟ್ ಆಗಿ ಹೊಸ ಒಬ್ಬರು ಮಾಡಿರ್ತಕ್ಕಂಥ ಚಿತ್ರ ಇದು. ಈಗ ಹಳೆ ಕಲಾವಿದರೆಲ್ಲ ನೀವು ನೋಡ್ತಾ ಇರ್ಬೋದು, ಒಂದು ಕೋರ್ಟಲ್ಲಿ ಒಂದು ಹೆಣ್ಮಕ್ಳಿಗೆ ಅತ್ಯಾಚಾರ ಆಗ್ತಿದೆ, ಅದ್ರ ಬಗ್ಗೆ ಒಂದು ಕಂಟೆಂಟ್ ಇಟ್ಕೊಂಡು ಬಂದಿರತಕ್ಕಂಥ ಸಿನಿಮಾ ಇದು. ತುಂಬಾ ಚೆನ್ನಾಗಿದೆ. ಒಂದು ಫಸ್ಟ್ ಹಾಫಲ್ಲಿ ಒಂಚೂರು ಸ್ವಲ್ಪ ಬೋರ್ ಆಗಿದ್ರು, ಸೆಕೆಂಡ್ ಹಾಫಲ್ಲಿ ಮಾತ್ರ ಒಂದು ಸಸ್ಪೆನ್ಸು, ಮುಂದಕ್ಕೆ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸಿನಿಮಾದಲ್ಲಿ. ಒಂದು ಸೆಕೆಂಡ್ ಹಾಫಲ್ಲಿ ಬಂದು ಕ್ಲೈಮ್ಯಾಕ್ಸು ತುಂಬಾ ಇಷ್ಟ ಆಯಿತು. ಹಾಗೂ ಕನ್ನಡ ಈ ಥರ ಕನ್ನಡ ಸಿನಿಮಾಕ್ಕೆ ತುಂಬ ಕನ್ನಡ ಸಿನಿಮಾಗಳು ಬರ್ತಾ ಇರಬೇಕು ಅಂತ ನನ್ನ ಅಭಿಪ್ರಾಯ. ಈಗೆಲ್ಲ ನೋಡ್ತಾ ಇರ್ತಾರೆ ನೀವು, ಆಡಿಯನ್ಸ್ ಎಲ್ಲ ತುಂಬಾ ಮೂಡ್ ಬಂದಿದೆ ಕನ್ನಡ ಚಿತ್ರ. ಇದು ಯಥಾಭಾವ ಸಿನಿಮಾ ಕಂಪ್ಲೀಟ್ಲಿ ಬಂದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿರುತ್ತೆ. ಒಂದು ಕೋರ್ಟಲ್ಲಿ ಏನೇನು ನಡೆಯುತ್ತೆ, ಹಾಗೂ ಈಚೆ ಕಡೆ ಏನೇನು ತಪ್ಪು ಮಾಡಿ ಹೆಂಗೆ ಓಡಾಡ್ತಾರೆ ಅಂತ ಒಂದು ಕಂಪ್ಲೀಟ್ಲಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಈ ಸಿನಿಮಾನ ನೋಡಬೇಕಂತ ನಾನು ಕೇಳ್ಕೊತೀನಿ. ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬ್ರೋ, ಇವತ್ತು ಯಥಾಭಾವ ಅಂತ ಸಿನಿಮಾ ನೋಡಿದ್ವಿ. ಆಗಿನ ಕಾಲದಲ್ಲಿ ನಾವು ಯುದ್ಧಕಾಂಡ ನೋಡಿದ್ರು ನಮ್ಮ ಮನೆಯವರೆಲ್ಲ. ನಾವು ಹೆಂಗಿರುತ್ತೆ ಕೋರ್ಟ್ ಡ್ರಾಮಾ ಅಂತ ನಮಗೆ ಗೊತ್ತಿರಲಿಲ್ಲ. ಇವಾಗ ಒಂದು ಕನ್ನಡ ಸಿನಿಮಾ ಯಥಾಭಾವ ಅಂತ ಬಂದೈತೆ, ಅದನ್ನು ನೆನಪಿಸ್ತು ಗುರು. ಯಾಕೆಂದರೆ ಇವಾಗ ಕೆಲವು ಕಾದಿಗಳು ದುಡ್ಡಿಗೋಸ್ಕರ ಏನೇನು ಮಾಡ್ತಾರೆ, ಅಮಾಯಕ ಹೆಣ್ಮಕ್ಳು ಅದರಿಂದ ರೇಪ್ ಆಗ್ತಾರೆ, ಅದಕ್ಕೇನು ಶಿಕ್ಷೆ ಆಗಲ್ಲ. ಅದರಿಂದ ಈ ಫಿಲಮಿಂದ ಅದಕ್ಕೆ ಒಳ್ಳೆ ಮೆಸೇಜು. ಅದೇನು ಮೆಸೇಜ್ ಇದೆ ಅಂತ ನೀವು ಸಿನಿಮಾ ಬಂದು ನೋಡಬೇಕು. ಏಕೆಂದರೆ ಇದು ಒಳ್ಳೆ ಕಂಟೆಂಟು. ಇವಾಗ ಎಷ್ಟೊಂದು ಜನ ಹುಡುಗಿ ರೇಪ್ ಆಗ್ತೈತೆ, ಅವ್ರಿಗೆಲ್ಲ ರೇಪ್ ಮಾಡಿದವರು ಶಿಕ್ಷೆಗಳಾಗ್ತಾ ಇಲ್ಲ. ಇದರಿಂದ ಅವ್ರಿಗೆ ಆ ಥರ ರೇಪ್ ಮಾಡ್ತಾರೆ ಗೊತ್ತಾ, ಅವ್ರಿಗೆಲ್ಲ ಇಷ್ಟು ವರ್ಷ ಅಂತ ಜೈಲಲ್ಲಿ ಹಾಕಿ ಊಟ ಹಾಕಿತ್ತ ಒಂದೇ ಸಮ ಕಳಿಸ್ಕೊಟ್ಬಿಡೋದು ಒಳ್ಳೆಯದು. ಅದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಬಂದು ಈ ಸಿನಿಮಾ ನೋಡಿ. ಫಿಲಮ್ ತುಂಬ ಚೆನ್ನಾಗಿದೆ. ಮೇನ್ ಪ್ಲಸ್ ಪಾಯಿಂಟ್ ಅಂದರೆ ದತ್ತಣ್ಣ ಅವರು. ಕ್ಯಾಸ್ಟಿಂಗಲ್ಲಿ ದತ್ತಣ್ಣ ಹಾಕೊಂಡಿದ್ದು ತುಂಬ ಪ್ಲಸ್ ಪಾಯಿಂಟ್ ಆಗಿದೆ. ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಈ ಫಿಲಮ್ ನೋಡಿದ್ಮೇಲೆ ಏನು ಅನಿಸ್ತಾರೆ ನನಗೆ, ನನ್ನ ಲವರ್ಗೂ ವಿಚ್ಛೇದನ ಕೊಡಲ್ಲ, ನನ್ನ ಮದುವೆಯಾಗ ಹುಡುಗಿಗೂ ವಿಚ್ಛೇದನ ಕೊಡೋಕ್ಕೆ ಬಿಡಲ್ಲ. ಯಾಕಂದರೆ ಫಿಲಮ್ ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲಿಂದ ಕೇಸ್ಗಳ ಬಗ್ಗೆ ಏನು ಡೀಪ್ ಡಿಟೆಕ್ಟಿವ್ ಮಾಡೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ.
ಡೈರೆಕ್ಟರು ಎಲ್ಲೂ ಸೀಕ್ವೆನ್ಸ್ನ ತುಂಬ ಏನೋ ತುರ್ಕಿದ್ದೀನಿ ಅನಂತರ ಏನು ಮಾಡಿಲ್ಲ, ತುಂಬ ಕ್ಲಿಯರಾಗಿ ಅವ್ರು ಏನು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನು ಕಂಟೆಂಟ್ ತೋರಿಸ್ಬೇಕು ಅಂದ್ಕೊಂಡಿದ್ರು ಅದನ್ನು ವಿತ್ ಬೀಜಮ್ ಆಗಿರ್ಬೋದು ಅಥವಾ ಮೇಕಿಂಗ್ ಆಗಿರ್ಬೋದು ಅದ್ರ ಪ್ರಕಾರ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲಿಂದ ಫಿಲಮಲ್ಲಿ ರೇಪ್ ಬಗ್ಗೆ ಅದೇನು ತೋರಿಸಿದಾರೋ, ಸೊ ಇದು ಏನಕ್ಕಾಗುತ್ತೆ, ರೇಪ್ ಏನಕ್ಕಾಗುತ್ತೆ, ಅದೇನು ಈ ಹುಡುಗರಿಂದ ಆಗಿರ್ಬೋದು ಅಥವಾ ಆಗ್ತಿರೋ ಮಹಿಳೆಗಳಿಂದನೋ ಅಥವಾ ಏನಂತ ಇಲ್ಲ, ಬಟ್ ಅವರು ಹಾಕೊಳ್ಳೋ ಡ್ರೆಸ್ಸಿಂಗಿಂದನೋ ಅಥವಾ ಅವ್ರು ಪ್ರೊವೋಕ್ ಮಾಡೋದ್ರಿಂದನೋ ಇಲ್ಲ ಹುಡುಗರು ಅದ್ರ ನಾನೇನು ಕಮ್ಮಿ ಅಂತ ಅದಕ್ಕೆ ಮಾಡೋದು ಅಥವಾ ಅವ್ರಿಗೆ ಸೆಕ್ಸ್ ಆ ಥರ ಬೇಕಂತ ಮಾಡೋದು, ಅದು ಎರಡೂ ತಪ್ಪು. ಬಟ್ ಇವಾಗ ರೇಪ್ ಅದು ಏನು ಶಿಕ್ಷೆ ಕೊಡ್ತಾರೋ ಅದ್ರ ಬದಲು ಡೈರೆಕ್ಟ್ ಅವ್ರನ್ನ ಮೇಲೆ ಕಳಿಸ್ಬಿಡೋದು ಬೆಟರು. ಆಮೇಲೆ